ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಾರಾಯಣ ಶೇವಿರೆ ಇವರು ಬರೆದಂತಹ ಶರೀರಕ್ಕಾಗಿ ಶರೀರಾರ್ಪಣೆ ಅನ್ನುವಂತಹ ಪಾಠದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಲೇಖಕರು ಹೇಳ್ತಾರೆ, ಅದೊಂದು ಆಸ್ಪತ್ರೆಯ ಚಿಕಿತ್ಸಾ ಕೊಠಡಿ. ರೋಗಿಯೊಬ್ಬನನ್ನು ಚಿಕಿತ್ಸೆಗಾಗಿ ಮಂಚದಲ್ಲಿ ಮಲಗಿಸಲಾಗಿದೆ. ಸಣ್ಣ ಮಟ್ಟಿನ ಚಿಕಿತ್ಸೆ, ಸ್ವಲ್ಪ ಹೆಚ್ಚು ಸಮಯವೂ ಬೇಕಾಗಿಲ್ಲ, ಹೆಚ್ಚು ನೋವನ್ನು ಅನುಭವಿಸಬೇಕಾಗಿಲ್ಲ ಅಂತಹ ಒಂದು ಚಿಕಿತ್ಸೆ. ವೈದ್ಯರು ಒಳ್ಳೆಯ ಅನುಭವಿಗಳಾಗಿದ್ದರು, ತಜ್ಞರಾಗಿದ್ದರು. ಚಿಕಿತ್ಸೆ ಪ್ರಾರಂಭವಾಗಿದೆ. ರೋಗಿ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾನೆ. ಆತನಿಗೆ ತನ್ನ ಈ ಚಿಕಿತ್ಸೆಯ ಸಂದರ್ಭದಲ್ಲಿ, ಅಂದರೆ ಆಪರೇಷನ್ ಮಾಡುವಂಥ ಹಂತದಲ್ಲಿ, ತನ್ನ ದೇಹದ ಒಳಗೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಂಪ್ಯೂಟರ್ನ ಮುಖಾಂತರ ಎದುರಲ್ಲಿ ಕಾಣ್ತಾ ಇದೆ. ಅವನು ಕೂಡ ನೋಡ್ತಾ ಇದ್ದಾನೆ. ಹೀಗೆ ಡಾಕ್ಟ್ರು ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಚಿಕಿತ್ಸೆ ಮುಂದುವರಿಸಿದ ಹಾಗೆ ಇವನು ನೋಡ್ತಾ ಇದ್ದಾನೆ. ಆದರೆ ಅವನಲ್ಲಿ ನೋವು ಹೆಚ್ಚಾಗ್ತಾ ಇದೆ. ನಿರೀಕ್ಷೆಗಿಂತ ಹೆಚ್ಚಿನ ನೋವಿನ ಅನುಭವ ಆಗ್ತಾ ಇದೆ. ನೋವು ಹೆಚ್ಚಾಗ್ತಾ ಉಂಟು. ಆತ ನರಳಾಡ್ತಾ ಇದ್ದಾನೆ. ಈ ನರಳಾಟ ಸ್ವಲ್ಪ ಹೊತ್ತಲ್ಲೇ ಅದು ಚೀರಾಟವಾಗ್ತದೆ. ಹೊರಗೆ ಕುಳಿತವರಿಗೆ, ಎಷ್ಟಂದರೆ ಅದು ಹೊರಗೆ ಕುಳಿತವರಿಗೂ ಕೂಡ ಕೇಳ್ತಾ ಉಂಟು. ಆಗ ಡಾಕ್ಟ್ರು ಹೇಳ್ತಾರೆ, ನೀನು ಸಹಕರಿಸದೇ ಇದ್ದರೆ ಚಿಕಿತ್ಸೆ ಮುಂದುವರಿಸೋದು ಕಷ್ಟ ಆಗ್ತದೆ. ಆಗ ರೋಗಿ ಹೇಳ್ತಾನೆ, ಇಲ್ಲ ಡಾಕ್ಟ್ರೇ, ನನಗೆ ನೋವು ಹೆಚ್ಚಾಗ್ತಾ ಇದೆ, ಕಷ್ಟ ಆಗ್ತಾ ಉಂಟು, ನಾನು ಅಳುವುದನ್ನು ಬಿಟ್ಟು ಬೇರೇನೂ ಮಾಡಲಿಕ್ಕಾಗ್ತಾ ಇಲ್ಲ, ನೀವು ಚಿಕಿತ್ಸೆಯನ್ನು ಮುಂದುವರಿಸಿ ಅಂತ. ಹೀಗೆ ಅಂತೂ ರೋಗಿಯ ಸಲಹೆ ಹಾಗೆ ಒಂದು ಅನಸ್ತೇಷಿಯ ಅರವಳಿಕೆಯನ್ನು ಕೂಡ ಕೊಡ್ತಾರೆ. ಆನಂತರ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ. ಇಲ್ಲಿ ಲೇಖಕರು ಹೇಳ್ತಾರೆ, ರೋಗಿಗೆ ಹೇಗಾದರೂ ಸರಿ ಚಿಕಿತ್ಸೆಯನ್ನು ಪೂರೈಸಿಕೊಳ್ಬೇಕು. ಅಂದರೆ ಆ ನಂತರ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಆಪರೇಷನ್ ಆಗಲಿ ಅಥವಾ ಬೇರೆ ಯಾವುದೇ ವಿಧದಲ್ಲಿ ಆಗಲಿ, ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಎಲ್ಲವೂ ಕೂಡ ನಿಶ್ಚಿಂತ. ಅದಕ್ಕಾಗಿ ಆತ ಯಾವುದೇ ನೋವನ್ನು ಅನುಭವಿಸಲು ಸಿದ್ಧನಾಗಿದ್ದಾನೆ. ಅಂದರೆ ಆಪರೇಷನ್ ಮಾಡುವಾಗ ನೋವಾಗ್ತದೆ, ಆ ನೋವನ್ನು ಅನುಭವಿಸ್ತಾನೆ. ಆದರೆ ಆ ನೋವನ್ನು ತುಂಬ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನರಳಾಡ್ತಾನೆ, ಚೀರಾಡ್ತಾನೆ. ಇದೆಲ್ಲ ಆದ ನಂತರ ಅದು ಈ ಚಿಕಿತ್ಸೆಯ ನಂತರ ನೋವು ಮುಕ್ತಾಯ ಆಗ್ತದೆ, ಅಂತ್ಯ ಆಗ್ತದೆ. ಅಂದರೆ ಆಪರೇಷನ್ ಮಾಡುವಾಗ ಈ ನೋವು ಅನ್ನುವಂಥದ್ದು ಇರ್ತದೆ. ಈ ನೋವಿನ ಎಳೆಯನ್ನು ಹೊರಸೂಸುವಂಥದ್ದು ಅಳುವುದರ ಮುಖಾಂತರ ಇರ್ಬೋದು ಅಥವಾ ಚೀರುವುದರ ಮುಖಾಂತರ ಇರ್ಬೋದು. ಇನ್ನು ಕೆಲವರು ಇರ್ತಾರೆ, ಅವರು ಏನು ಮಾಡ್ತಾರೆ, ನೋವಾಗ್ತಾ ಇರುವುದು ಶರೀರಕ್ಕೆ, ಮನಸ್ಸಿಗಲ್ಲ ಅನ್ನುವಂಥ ಭಾವದಿಂದ ನೋವನ್ನು ಇನಿತೂ ಅನುಭವಿಸದವರು ಇರ್ತಾರೆ. ಶರೀರವನ್ನು ಮನಸ್ಸಿನಿಂದ ಪೂರ್ತಿ ಬೇರೆಯಾಗಿಸಿ ತನಗೂ ಶರೀರಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವರು ಇರ್ತಾರೆ. ಆದರೆ ಅಂಥವರು ಒಂದು ಬೇರೆ ಇರ್ತಾರೆ. ಎಲ್ರಿಗೂ ಅಂತಹ ನೋವು ಬೇರೆ, ತಾನು ಬೇರೆ ಅನ್ನುವಂಥದ್ದು ಆಗೋದಿಲ್ಲ. ಆದರೂ ಅಂಥವರು ಇದ್ದಾರೆ. ಈಗ ಲೇಖಕರು ಹೇಳ್ತಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ರೋಗಿಯ ಸ್ಥಿತಿಯನ್ನು ಒಂದಿಷ್ಟು ನೋಡೋಣ ಅಂತ ಹೇಳ್ತಾರೆ. ಎಲ್ಲ ಶರೀರಕ್ಕಾಗಿ. ಅಂದರೆ ಆತ ಶರೀರವನ್ನು ಮನಸ್ಸಿನಿಂದ ಬೇರ್ಪಡಿಸಿ ನೋಡಲಾರ. ಹಾಗೆ ಬೇರ್ಪಡಿಸುವುದು ಬಿಡಿ, ಹಾಗೊಂದು ಸಾಧ್ಯತೆಯನ್ನೇ ಕಲ್ಪಿಸಿಕೊಳ್ಳಲಾರದವ. ಹಾಗಾಗಿ ಅವನಿಗೆ ಗೊತ್ತಾಗ್ತದೆ, ತನ್ನ ಶರೀರಕ್ಕೆ ಆಗುವಂಥ ನೋವು ಪೂರ್ತಿಯಾಗಿ ಆ ನೋವನ್ನು ಅನುಭವಿಸಿ ಅದನ್ನು ಬೊಬ್ಬೆ ಹೊಡೆಯುವುದರ ಮುಖಾಂತರ, ಚೀರಾಟದ ಮುಖಾಂತರ ಹೊರಗೆ ಹಾಕ್ತಾನೆ. ಅದೇ ವೇಳೆ ಆ ನೋವನ್ನು ಅನುಭವಿಸಲಿಕ್ಕೂ ಕೂಡ ಸಿದ್ಧನಾಗಿದ್ದಾನೆ. ಈ ಸಿದ್ಧತೆ ಅವನಿಂದ ಸಾಧ್ಯವಾಗ್ತಾ ಇರುವಂಥದ್ದು ಶರೀರಕ್ಕೊಂದು ಯಶಪ್ರದ ಚಿಕಿತ್ಸೆ ನಡೆಯುವುದರ ಹಿನ್ನೆಲೆಯಲ್ಲಿ. ತನ್ನ ರೋಗಸ್ಥ ಶರೀರವನ್ನು ನಿರೋಗಿಯಾಗಿಸಲು ಮನುಷ್ಯ ಅದೆಷ್ಟು ನೋವನ್ನು ಸಹಿಸಿಕೊಳ್ಳಿಕ್ಕೆ ಸಿದ್ಧನಾಗ್ತಾನೆ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಶರೀರವೊಂದಕ್ಕೆ ಸಹಿಸಲು ಕಷ್ಟ ಸಾಧ್ಯವಾದ ನೋವೊಂದನ್ನು ಅದೇ ಶರೀರದ ಒಳಿತಿಗಾಗಿ ಅನುಭವಿಸಲು ಸಿದ್ಧವಾಗುವ ಮನಸ್ಥಿತಿಯೇ ಒಂದು ಅಚ್ಚರಿಯನ್ನು ಮೂಡಿಸ್ತದೆ. ಅಚ್ಚರಿ ಯಾಕೆ ಅಂದರೆ, ಸಹಿಸುವುದೇ ಕಷ್ಟ ಎನಿಸುವ ನೋವನ್ನು ಅನುಭವಿಸಲು ಸಾಧ್ಯವಾಗುವ ಮನಸ್ಸಿನ ಸಾಮರ್ಥ್ಯ, ಮತ್ತು ಇಲ್ಲಿ ಸಹಿಸುವ ಮತ್ತು ಅನುಭವಿಸುವ ಕ್ರಿಯೆಗಳೆರಡರ ಸೂಕ್ತವಾದಂಥ ಅಂತರವೂ ಕೂಡ ಗೋಚರಕ್ಕೆ ಬರ್ತದೆ ಅಂತ ಇಲ್ಲಿ ಲೇಖಕರಾದಂತಹ ನಾರಾಯಣ ಶೇವಿರೆ ಇವರು ಹೇಳ್ತಾರೆ. ಮುಂದಿನ ಭಾಗದಲ್ಲಿ ಈ ನೋವು ಇನ್ನೊಂದು ಶರೀರಕ್ಕಾಗಿ ಹೇಗೆ ಅನ್ನುವಂಥದ್ದು ನೋಡ್ತಾ ಹೋಗೋಣ.
ತನ್ನ ಶರೀರಕ್ಕೆ ಆಗುವಂತಹ ನೋವನ್ನು ಅದೇ ಶರೀರದ ಒಳಿತಿಗಾಗಿ ಅನುಭವಿಸಿದಂತಹ ಒಂದು ಮನಸ್ಥಿತಿ ಬೇರೆ. ಹಾಗೆಯೇ 2020ರಲ್ಲಿ ಇಡೀ ಜಗತ್ತನ್ನು ಆವರಿಸಿಕೊಂಡಂತಹ ಕೊರೋನಾ ಮಹಾಮಾರಿ ಆವತ್ತು ಇನ್ನೊಂದು ಶರೀರಕ್ಕಾಗಿ ತನ್ನ ಶರೀರವನ್ನು ಒಂದು ರೀತಿಯಲ್ಲಿ ನಿರ್ವಹಿಸಿಕೊಂಡದ್ದು. ಅಂದರೆ ತನ್ನ ಶರೀರಕ್ಕೆ, ಆ ಶರೀರದ ಒಳಿತಿಗಾಗಿ ತನ್ನ ಶರೀರವನ್ನು ಒಂದು ರೀತಿಯಲ್ಲಿ ಬಲಿ ಕೊಟ್ಟದ್ದು ಅಂತಲೂ ಹೇಳ್ಬೋದು. ಯಾವುದೇ ಒಬ್ಬ ಕೊರೋನಾ ಆವರಿಸಿಕೊಂಡಂಥ ಒಬ್ಬ ವ್ಯಕ್ತಿಯನ್ನು ಆತನ ಸಂಬಂಧಿಕರೇ ಆತನ ಹತ್ತಿರಕ್ಕೆ ಹೋಗೋದು ಬಿಡಿ, ಔಷಧೋಪಚಾರವನ್ನು ಮಾಡಲಿಕ್ಕೂ ಕೂಡ ಹೆಸುವಂತಹ ಸ್ಥಿತಿಯಲ್ಲಿ ಹೆದರುವಂತಹ ಸ್ಥಿತಿ ಇರುವಾಗ ಈ ರೋಗಿಗಳನ್ನು ಔಷಧೋಪಚಾರ ಮಾಡುವುದು, ಅದರಲ್ಲಿಯೂ ಅವರನ್ನು ಪರೀಕ್ಷಿಸುವಂಥದ್ದು, ಇವೆಲ್ಲವನ್ನು ಮಾಡ್ತಾ ಇರುವಂತಹ ಕೊರೋನಾ ಸೈನಿಕರು ಅವರ ಮನಸ್ಥಿತಿಯನ್ನು ನೋಡಿದಾಗ ಭಾಳಷ್ಟು ಆಶ್ಚರ್ಯ ಆಗ್ತದೆ. ಅಂದರೆ ಇನ್ನೊಂದು ಶರೀರಕ್ಕಾಗಿ ತನ್ನ ಶರೀರವನ್ನು ಯಾವುದೇ ಬಗೆಯ ಸವಾಲಿಗೂ ಒಡ್ಡಿಕೊಳ್ಳಬಲ್ಲಂಥ ಮನಸ್ಸಿನ ಸ್ಥಿತಿ. ಒಂದು ಶರೀರಕ್ಕಾಗಿ ಇನ್ನೊಂದು ಶರೀರ ಬಲಿಯಾಗಲು ಸಿದ್ಧವಿರುವಂಥ ಸನ್ನಿವೇಶ. ತನ್ನ ಶರೀರದ ಒಳಿತಿಗಾಗಿ, ಅಂದರೆ ತನ್ನ ಶರೀರಕ್ಕೆ ಒಳಿತಾಗುವುದಾದರೆ ಇನ್ನೊಂದು ಶರೀರದ ಒಳಿತಿಗಾಗಿಯೂ ತನ್ನ ಶರೀರವನ್ನು ಈಡು ಮಾಡಬಲ್ಲಂಥ ಮನಸ್ಥಿತಿ ಇದೆ ಅಲ್ಲ, ಅದಕ್ಕಿಂತ ಏನಿದು ಅಚ್ಚರಿ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಆಗ ಅದೇ ಕೋವಿಡ್ ಮಹಾಮಾರಿಯ ಸಂದರ್ಭ ಕೋವಿಡ್ ರಣರಂಗದಿಂದ ರೋಗಿಗಳ ಸಾವಿನ ಸುದ್ದಿಯ ಜೊತೆಗೆ ವೈದ್ಯರು ಮತ್ತು ವೈದ್ಯರ ಸಿಬ್ಬಂದಿಗಳ ಸಾವಿನ ಸುದ್ದಿ ಕೂಡ ಕೇಳಿ ಬರ್ತಾ ಇತ್ತು. ಕಲಬುರಗಿಯ ಕೋವಿಡ್ ಕಾರ್ಯಕರ್ತನೊಬ್ಬ ಕೋವಿಡ್ ರೋಗಿಗಳ ಆರೈಕೆಗಾಗಿ ಒಂದು ಕೇಂದ್ರವನ್ನು ತೆರೆದಿದ್ದ. ಆದರೆ ಆತ ಕೋವಿಡ್ಗೆ ಈಡಾಗಿ ತೀರಿಕೊಂಡ. ಇಂತಹ ಸುದ್ದಿಗಳೆಲ್ಲ ಬರುವಂತಹ ಆ ಹೊತ್ತಿಗೆ ಕೋವಿಡ್ ರೋಗಿಗಳ ಶುಶ್ರೂಷೆ ಮಾಡುತ್ತಾ ಕೋವಿಡ್ಗೆ ತಾವೇ ತುತ್ತಾಗುವಂತಹ ಬಲಿಯಾಗುವ ವೈದ್ಯ ಸಿಬ್ಬಂದಿಗಳನ್ನು ಹತ್ತಿರದಿಂದ ನೋಡಿಯೂ ಕೇಳಿಯೂ ರೋಗಿಗಳ ಶುಶ್ರೂಷೆಯಲ್ಲಿ ಯಥಾವತ್ತಾಗಿ ತೊಡಗಿರುವ ಅದೆಷ್ಟು ವೈದ್ಯ ಸಿಬ್ಬಂದಿಗಳು ಇರಲಿಲ್ಲ. ಅವರೆಲ್ಲರನ್ನ ಏನೆಂದು ಗುರುತಿಸಬೇಕು? ಅವರು ನಿಜಕ್ಕೂ ಯೋಧರೇ ಅಲ್ಲವೇ? ಅಂತಹ ಕೊರೋನಾ ಶರೀರದ ಒಳಿತಿಗಾಗಿ ತಮ್ಮ ಶರೀರವನ್ನು ಬಲಿಯಾಗಿಸಿಕೊಂಡಂತಹ ಆ ಯೋಧರಿಗೆ ಎಷ್ಟು ನಮಿಸಿದರೂ ಕೂಡ ಕಡಿಮೆಯೇ ಅಂತ ಲೇಖಕರು ಹೇಳ್ತಾರೆ. ಇನ್ನೊಂದಿದೆ, ಈಗ ಶರೀರವಿರುವುದೇ ಇತರರಿಗಾಗಿ, ಅಂದರೆ ತನ್ನ ಶರೀರವನ್ನು ಇತರರಿಗೋಸ್ಕರ. ಅದು ಯಾವುದರಲ್ಲಿ? ರಣರಂಗದಲ್ಲಿ ಯುದ್ಧ ಮಾಡುವಂಥ ಯೋಧ ಇರ್ಬೋದು, ಅಥವಾ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿರುವಂಥ ಯೋಗಿ. ಇವರಿಬ್ಬರೂ ಕೂಡ ಜಗತ್ತಿನಲ್ಲಿ ಸೂರ್ಯಮಂಡಲವನ್ನು ಭೇದಿಸಬಲ್ಲಂಥ ಪುರುಷ ಪುಂಗವರು ಎಂದು ಸುಭಾಷಿತ ಹೇಳ್ತದೆ. ಕೊರೋನಾ ಯೋಧರನ್ನು ಕಂಡಾಗ ಈ ಸುಭಾಷಿತ ಹೀಗೆ ನೆನಪಿಗೆ ಬರ್ತದಂತೆ. ಈ ಶರೀರವಿರುವುದೇ ಪರೋಪಕಾರಕ್ಕಾಗಿ ಎನ್ನುವಂತಹ ಸುಭಾಷಿತ. ಪರೋಪಕಾರಾರ್ಥಂ ಇದಂ ಶರೀರಂ, ಅಂದರೆ ಈ ಶರೀರವಿರುವುದೇ ಪರೋಪಕಾರಕ್ಕಾಗಿ. ಇದು ಎಲ್ಲರೂ ಮಾಡಬಹುದಾದಂತಹ ಮತ್ತು ಮಾಡಬೇಕಾದಂತಹ ಸಂಗತಿಯತ್ತ ಗಮನ ಹರಿಸ್ತದೆ. ಲೇಖಕರು ಹೇಳ್ತಾರೆ, ಇಲ್ಲಿ ಭಾರಿ ಸಾಹಸ ಪಡಬೇಕು ಅನ್ನುವಂಥದ್ದರ್ದೇನೂ ಇಲ್ಲ. ಇನ್ನು ಸೂರ್ಯಮಂಡಲವನ್ನು ಭೇದಿಸುವ, ಅಂದರೆ ಅಥವಾ ಪ್ರಾಣವನ್ನೇ ಅರ್ಪಿಸಲು ಸಿದ್ಧವಾಗುವಂಥ ಮಾತಂತೂ ದೂರವೇ ಉಳಿಯಿತು. ಶರೀರ ನಮ್ಮದೇನೋ ಹೌದು, ಆದರೆ ಅದು ಇರುವುದು ಇತರರಿಗಾಗಿ ಅನ್ನುವಂಥ ಜೀವನ ಮೌಲ್ಯವನ್ನು, ಎಲ್ಲರಿಗೂ ಅನ್ವಯಿಸುವಂಥ ಜೀವನ ಮೌಲ್ಯವನ್ನು ನೆನಪಿಸ್ತದೆ ಈ ಸುಭಾಷಿತ. ಎಲ್ಲರೂ ಹಾಗೆ ಇತರರಿಗಾಗಿ ಬದುಕಿದಾಗ ಕೆಲವರು ಇತರರಿಗಾಗಿ ಪ್ರಾಣ ನೀಡಲು ಸಿದ್ಧರಾದರು, ಅಥವಾ ಇತರರಿಗಾಗಿ ಪ್ರಾಣ ನೀಡಲು ಸಿದ್ಧರಿರುವ ಸಮಾಜದಲ್ಲಿ ಎಲ್ಲರೂ ಇತರರಿಗಾಗಿ ಬದುಕುವಷ್ಟಾದರೂ ನಿಸ್ವಾರ್ಥತೆಯನ್ನು ಹೊಂದಿರಬೇಕು. ಇನ್ನು ಇದೇ ಶರೀರ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೇಗೆ ಸಿದ್ಧವಾಗ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಒಂದು ನಿರ್ದಿಷ್ಟ ನಿಮಿತ್ತಕ್ಕಾಗಿ ಶರೀರವನ್ನು ತೊಡಗಿಸಲು ಬರ್ತದೆ, ಹೌದು.
ಇನ್ನೊಂದು ತುರ್ತು ಪರಿಸ್ಥಿತಿಯನ್ನು ಲೇಖಕರು ನೆನಪಿಸ್ತಾರೆ. ಆ ತುರ್ತು ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅದನ್ನು ಹೆಚ್ಚಿನವರು ಅದನ್ನು ವಿರೋಧಿಸ್ತಾರೆ, ಹಾಗೆ ದೊಡ್ಡ ಚಳುವಳಿಯನ್ನು ಮಾಡ್ತಾರೆ. ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನುವಂಥ ಒಂದು ಸರ್ವಮಾನ್ಯ ಲಕ್ಷ್ಯ ಆ ಚಳುವಳಿಯಲ್ಲಿ ಪಾಲ್ಗೊಂಡಂತಹ ಭಿನ್ನ ಭಿನ್ನ ಚಿಂತನ ಶಾಲೆ, ಅಂದರೆ ಬೇರೆ ಬೇರೆ ರೀತಿಯ ಚಿಂತನೆಗೆ ಸೇರಿದಂಥ ನೇತಾರರಲ್ಲಿ ಇದ್ದದ್ದು. ಪ್ರಜಾಪ್ರಭುತ್ವ ರೀತಿಯ ತಾನು ಅಧಿಕಾರ ಉಳಿಸಿಕೊಳ್ಳಲಾಗದು ಎಂದು ಅಂದಿನ ಪ್ರಧಾನಿಯವರು ಪ್ರಜಾಪ್ರಭುತ್ವವನ್ನು ಹೊಸಕಿ ಹಾಕುವಂಥ ಒಂದು ತುರ್ತು ಪರಿಸ್ಥಿತಿಯನ್ನು ದೇಶದ ಮೇಲೆ ಹೇರಿದ್ರು. ಸರ್ವಾಧಿಕಾರಿಯಾಗಿ ಕ್ರೌರ್ಯವನ್ನು ಮೆರೆದಿದ್ರು. ಅವರ ಈ ಕ್ರೌರ್ಯದಿಂದ ತುಂಬಿದಂತಹ ಶಾಸನದಡಿ ಅವರನ್ನು ಯಾರು ಪ್ರಶ್ನಿಸ್ತಾರೋ, ಅವರನ್ನು ಯಾರು ವಿರೋಧಿಸ್ತಾರೋ ಅವರೆಲ್ಲ ಜೈಲು ಸೇರಬೇಕಾಯಿತು. ವಿರೋಧಿಸುವವರನ್ನು ಎಲ್ಲರನ್ನೂ ಬಂಧಿಸಿ ಜೈಲಿಗೆ ತಳ್ಳುವಂತಹ ಸರ್ಕಾರದ ಕ್ರಮವನ್ನು ಯಾರೂ ಪ್ರಶ್ನಿಸುವಂತಿಲ್ಲ ಎನ್ನುವ ರೀತಿಯಲ್ಲಿ ಶಾಸನವನ್ನು ದೇಶದ ಮೇಲೆ ಹೇರಲಾಯಿತು. ಭಾರತ ತನ್ನ ಇತಿಹಾಸದಲ್ಲೇ ಇಷ್ಟು ದೌಷ್ಟ್ಯವನ್ನು ಮೆರೆದ ಸ್ವಕೀಯ ಸರ್ವಾಧಿಕಾರಿಯನ್ನು ನೋಡಿರಲಾರದು ಅಂತ ಲೇಖಕರು ಹೇಳ್ತಾರೆ. ಅದೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಗೊಂಡದ್ದು ಒಂದು ಕ್ರೂರ ವಿಪರ್ಯಾಸ. ಈ ಸರ್ವಾಧಿಕಾರಿ ಶಾಸನದ ವಿರುದ್ಧ ನಡೆದ ಪ್ರತಿಭಟನೆಯು ಒಂದು ಆಂದೋಲನ ಅಂದರೆ ಹೋರಾಟದ ಒಂದು ಸ್ವರೂಪವನ್ನೇ ಪಡೆಯಿತು. ಈ ಪ್ರತಿಭಟನೆ ಯಾಕೆ ದೊಡ್ಡದಾಗಿತ್ತು ಅಂದರೆ, ಶ್ರೀಸಾಮಾನ್ಯರೂ ಕೂಡ ಈ ಪ್ರತಿಭಟನೆಯಲ್ಲಿ ಜೈಲಿಗೆ ಹೋಗಬೇಕಾಯಿತು. ಅಂದರೆ ದೊಡ್ಡ ದೊಡ್ಡ ನೇತಾರರ ಜೊತೆಗೆ, ನಾಯಕರ ಜೊತೆಗೆ ಸಾಮಾನ್ಯ ವ್ಯಕ್ತಿಗಳು ಕೂಡ ಜೈಲು ಸೇರಬೇಕಾಗಿತ್ತು. ಇಲ್ಲಿ ನಾಯಕರಿಗೆ ಜೈಲಿನ ಆತಿಥ್ಯ ಇಬ್ಬರಿಗೂ ಒಂದೇ ಬಗೆಯದ್ದಲ್ವಲ್ಲ. ಶ್ರೀಸಾಮಾನ್ಯರು ಈ ಆತಿಥ್ಯದಿಂದ ತುಂಬ ಬಸವಳಿಯಬೇಕಾಯಿತು. ಅಂದರೆ ಶ್ರೀಸಾಮಾನ್ಯನಿಗೆ ಸ್ವಲ್ಪ ಜಾಸ್ತಿಯೇ ಶಿಕ್ಷೆ ಸಿಗ್ತಾ ಇತ್ತು. ಈ ಪ್ರತಿಭಟನೆಯಲ್ಲಿ ಮುಖ್ಯ ಸೂತ್ರಧಾರನಾಗಿ ಯಾರು ಪಾಲ್ಗೊಂಡಿದ್ರೋ ಅವರನ್ನು ಹುಡುಕಿ ಅವನನ್ನು ಬಂಧಿಸಿ ಆ ಪ್ರತಿಭಟನೆಯ ಜಾಲವನ್ನು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಆ ಒಂದು ಅವರಿಗೆ, ಅಂದರೆ ಯಾರು ಆ ಸೂತ್ರಧಾರರಾಗಿದ್ದರು ಅವರಿಗೆ ಚಿತ್ರಹಿಂಸೆಯನ್ನೇ ಕೊಟ್ರಂತೆ. ಆದರೆ ಆ ಎಲ್ಲ ಹಿಂಸೆಯನ್ನು ಸಹಿಸಿ, ಆ ಎಲ್ಲ ಹಿಂಸೆಯನ್ನು ಅನುಭವಿಸಿದರೂ ಸರಿ, ತಾವು ಯಾವುದೇ ಕಾರಣಕ್ಕೆ ಬಾಯಿ ಬಿಡುವುದಿಲ್ಲ ಅನ್ನುವ ರೀತಿಯಲ್ಲಿ ಅವರು ಒಂದು ನಿರ್ಣಯಕ್ಕೆ ಬದ್ಧರಾಗಿದ್ದರು. ಅಂದರೆ ಇನ್ನೊಂದು ಪ್ರಜಾಪ್ರಭುತ್ವಕ್ಕಾಗಿ ತಮ್ಮ ಶರೀರವನ್ನು ಅವರು ಆ ಸವಾಲಿಗೆ ಒಡ್ಡಿಕೊಂಡಿರುವಂಥದ್ದು. ಅಲ್ಲಿ ಆ ಒಂದು ಆಂದೋಲನದಲ್ಲಿ ಬೇಕಾಗಿರುವಂಥ ಆಂದೋಲನಕ್ಕೆ ಸಂಬಂಧಿಸಿದಂಥ ರಹಸ್ಯಗಳಿರ್ಬೋದು, ಮುಖ್ಯವಾಗಿ ಭೂಗತವಾಗಿದ್ದುಕೊಂಡೇ ಮಾಡಬೇಕಾಗಿರುವಂಥ ಯೋಜನೆಗಳ ಯಾವುದೇ ರಹಸ್ಯಗಳು ಸರ್ಕಾರಕ್ಕೆ ತಿಳಿಯದ ಹಾಗೆ ಅವರು ನೋಡಿಕೊಂಡ್ರು. ಆದರೆ ಅದಕ್ಕಾಗಿ ಅವರು ಅನುಭವಿಸಿದಂತಹ ಚಿತ್ರಹಿಂಸೆ ಮಾತ್ರ ಯಾವುದೇ ಶತ್ರುವಿಗೆ ಬೇಡ ಅನ್ನುವಂಥದ್ದು. ಹೀಗೆ ತಮ್ಮ ಪ್ರಜಾಪ್ರಭುತ್ವ ಎನ್ನುವಂಥ ವ್ಯವಸ್ಥೆಯ ಶರೀರವನ್ನು ರಕ್ಷಿಸಲು ಈ ಪರಿಯಲ್ಲಿ ತಮ್ಮ ಶರೀರವನ್ನು ಯಾವುದೇ ಬಗೆಯ ಚಿತ್ರಹಿಂಸೆಗೆ ಒಡ್ಡಿಕೊಂಡದ್ದು. ತಮ್ಮ ಶರೀರಕ್ಕಿಂತ ಪ್ರಜಾಪ್ರಭುತ್ವದ ಶರೀರ ಮುಖ್ಯ ಅನ್ನುವಂಥ ಶ್ರದ್ಧೆ ಇಲ್ಲದೇ ಇದ್ದಲ್ಲಿ ಇಂತಹ ಮನಸ್ಥಿತಿ ಬರಲು ಖಂಡಿತ ಸಾಧ್ಯವಿಲ್ಲ ಅಂತ ಲೇಖಕರು ಹೇಳ್ತಾರೆ. ಇನ್ನೊಂದಿದೆ, ಇನ್ನು ಸಂಗ್ರಾಮ ಯಜ್ಞದಲ್ಲಿ ಹೋಮ ಅಂತ. ಇಲ್ಲಿ ಪರಕೀಯರ ವಿರುದ್ಧ, ನಿಮಗೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗೊತ್ತಿರ್ಬೋದು, ಆ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಪರಕೀಯರ ವಿರುದ್ಧ ಒಂದು ಹೋರಾಟ ಮಾಡಿದಾಗ ಅದನ್ನು ಆಂಗ್ಲರ ವಿರುದ್ಧ ಎಂಬ ಒಂದು ಮಿತಿಗೆ ಒಳಪಡಿಸಿ ನೋಡುವಂಥ ಸೈದ್ಧಾಂತಿಕ ಕ್ರಮವಿದೆ. ಅಂದರೆ ಸ್ವಾತಂತ್ರ್ಯ ಹೋರಾಟ ಅಂದರೆ ಬರೀ ಬ್ರಿಟಿಷರ ವಿರುದ್ಧ ಅನ್ನುವಂಥದ್ದು. ಆದರೆ ಇಡೀ ಹೊರಗಿನಿಂದ ಬಂದು ಇಲ್ಲಿಯದ್ದನ್ನು ದೋಚಿದ, ಹಾಗೆ ಇಲ್ಲಿಯ ಶ್ರದ್ಧಾಸ್ಥಾನಗಳನ್ನು, ಆರಾಧನಾ ಸ್ಥಳಗಳನ್ನು ನಾಶಪಡಿಸಿದ, ಶಾಸನವನ್ನು ಹೇರಿದಂಥ ಎಲ್ಲರ ವಿರುದ್ಧದ ಹೋರಾಟವನ್ನು ಪಾರತಂತ್ರ್ಯದ ವಿರುದ್ಧದ ಹೋರಾಟ ಎಂದು ಪರಿಗಣಿಸಬೇಕು. ಈ ಪರಿಮಿತಿಯಲ್ಲಿ ಬರುವ ಯಾವುದೇ ಹೋರಾಟವು
ಸ್ವಾತಂತ್ರ್ಯ ದೇವಿಯ ದೃಷ್ಟಿಯಿಂದ ಕಡಿಮೆಯದು ಹೆಚ್ಚಿನದು ಎಂಬ ಭೇದವನ್ನು ಹೊಂದಲಾರದು. ಪೃಥ್ವಿರಾಜ ಚೌಹಾಣನಿಂದ ಹಿಡಿದು ಶತಮಾನದಷ್ಟು ಹಿಂದಿನ ಕ್ರಾಂತಿಕಾರಿಗಳ ತನಕ ಅದೆಷ್ಟು ಮಂದಿ ತಮ್ಮ ಶರೀರವನ್ನು ಈ ಪರಕೀಯರ ವಿರುದ್ಧ ಈ ಸಂಗ್ರಾಮ ಯಜ್ಞದಲ್ಲಿ ಹೋಮಿಸಲಿಲ್ಲ. ಅಂದರೆ ಯಜ್ಞ ಅನ್ನೋದಕ್ಕೆ ಅಲ್ಲಿ ಯಾವುದೆಲ್ಲ ಇದನ್ನು ಹೋಮಕ್ಕೆ ಅರ್ಪಣೆ ಮಾಡ್ತಾರೋ ಅದೇ ರೀತಿಯಲ್ಲಿ ದೇಶ ಎನ್ನುವಂಥ ಯಜ್ಞಕ್ಕೆ ತಮ್ಮ ಶರೀರವನ್ನು ಅರ್ಪಣೆ ಮಾಡುವಂಥದ್ದು. ಈ ದೇಶದ ಸುರಕ್ಷತೆಗಾಗಿ, ಇಲ್ಲಿಯ ಸಂಸ್ಕೃತಿ ಸಭ್ಯತೆಗಳ ರಕ್ಷಣೆಗಾಗಿ, ಇಲ್ಲಿಯ ಶ್ರದ್ಧಾಸ್ಥಾನಗಳ ಉಳಿವಿಗಾಗಿ, ಹೀಗೆ ಹಲವು ಈ ನೆಲದ ಉಳಿವಿಗಾಗಿ ಮಾಡುವಂತಹ ಒಂದು ಕ್ರಿಯೆ, ಅರ್ಪಣೆ ಮಾಡುವಂತಹ ಕ್ರಿಯೆ, ಅವುಗಳಿಗಾಗಿ ತಮ್ಮ ಶರೀರವನ್ನೇ ಅರ್ಪಣೆ ಮಾಡುವಂತಹ ಕ್ರಿಯೆ, ಇದನ್ನು ನಾವು ಇತಿಹಾಸದುದ್ದಕ್ಕೂ ನೋಡ್ತೇವೆ. ಸಂಸ್ಕೃತಿ, ಸಭ್ಯತೆ, ಸ್ವಾತಂತ್ರ್ಯ ಇತ್ಯಾದಿ ಎಲ್ಲವನ್ನು ಒಂದಾಗಿಸಿ ದೇಶದ ಶರೀರ ಅದು ಎಂದು ಪರಿಗಣಿಸಿದರೆ, ದೇಶದ ಶರೀರಕ್ಕಾಗಿ ಮನುಷ್ಯನ ಶರೀರವನ್ನು ಹೋಮಿಸಿದಂಥ ಚಿತ್ರಣವೂ ಕೂಡ ಈ ಸಂಗ್ರಾಮ ಯಜ್ಞದಲ್ಲಿ ಸ್ಪಷ್ಟತೆಯನ್ನು ಪಡೆದುಕೊಳ್ತದೆ. ಮನುಷ್ಯನ ಪುಟ್ಟ ಶರೀರವನ್ನು ದೇಶವೆಂಬ ದೊಡ್ಡ ಶರೀರಕ್ಕೆ ಹೋಮ ಮಾಡಿದಾಗ ತಾನೇ ಸಮರ್ಪಣೆಯ ಸಮಗ್ರತೆ ಉಂಟಾಗುವುದು. ಹೀಗೆ ದೇಶದ ಸುರಕ್ಷತೆಗೆ ಸಂಬಂಧಿಸಿದ ಸಂಗ್ರಾಮ ಯಜ್ಞದಲ್ಲಿ ತನ್ನ ಶರೀರವನ್ನು ಅರ್ಪಿಸಿಕೊಳ್ಳಲು ಸಿದ್ಧವಿರಬೇಕೆಂಬುದೇನೋ ಸರಿ. ಆದರೆ ಆತ ಆ ಯಜ್ಞಕ್ಕೆ ಹೋಮಿಸಬೇಕಾದುದು ದೇಶವೈರಿಯ ಶರೀರವನ್ನೇ. ಇಂತಹ ಹೋಮದಿಂದಲೇ ಇಲ್ಲಿ ಸಮರ್ಪಣೆಯ ಅರ್ಥ ಸರಿ ಹೊಂದೀತು ಅಂತ ಲೇಖಕರಾದಂತಹ ನಾರಾಯಣ ಶೇವಿರೆ ಅವರು ಹೇಳ್ತಾರೆ. ಸರಿ ವಿದ್ಯಾರ್ಥಿಗಳೇ, ನಾರಾಯಣ ಶೇವಿರೆ ಅವರು ಬರೆದಂತಹ ಶರೀರಕ್ಕಾಗಿ ಶರೀರ ಅರ್ಪಣೆ ಅನ್ನುವಂಥ ಪಾಠದ ಸಾರಾಂಶ ಮುಕ್ತಾಯವಾಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಪ್ರಶ್ನೆಗಳನ್ನು ಹೇಳಿದ್ದೇನೆ. ಮೊದಲಿಗೆ ಯುದ್ಧದ ಕುರಿತಾದ ಹೊಸ ನೋಟದ ವ್ಯಾಖ್ಯಾನವು ಶರೀರಕ್ಕಾಗಿ ಶರೀರಾರ್ಪಣೆ ಬರಹದಲ್ಲಿ ಹೇಗೆ ಮೂಡಿ ಬಂದಿದೆ ಚರ್ಚಿಸಿರಿ. ಎರಡನೇ ಪ್ರಶ್ನೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ವೈರಿಗಳೊಂದಿಗೆ ಸಂಗ್ರಾಮವು ಅನಿವಾರ್ಯ ಎಂಬ ಸಂಗತಿಯನ್ನು ಶರೀರಕ್ಕಾಗಿ ಶರೀರಾರ್ಪಣೆ ಲೇಖನದಲ್ಲಿ ಹೇಗೆ ಚಿತ್ರಿಸಲಾಗಿದೆ ವಿವರಿಸಿ. ಮೂರನೇ ಪ್ರಶ್ನೆ, ಯುದ್ಧದ ವಿವಿಧ ಆಯಾಮಗಳು ಶರೀರಕ್ಕಾಗಿ ಶರೀರದ ಅರ್ಪಣೆ ಬರಹದಲ್ಲಿ ಯಾವ ರೀತಿ ಚಿತ್ರಿತವಾಗಿದೆ ವಿವರಿಸಿರಿ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.